ಮದುವೆ ಸಂಭ್ರಮವನ್ನ ಈ ರೀತಿಯೂ ಆಚರಿಸ್ಕೋಬಹುದು ಅನ್ನೋದನ್ನ ಇವ್ರನ್ನ ನೋಡಿ ಕಲಿಬೇಕು ಅನ್ಸುತ್ತೆ. ಎಸ್, ಶ್ರೀ ಹನುಮಾನ್ ಮಂದಿರ ಸಾಂತ್ವನ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಮತ್ತು ಟೀಮ್ ಒಳಿತು ಮಾಡು ಮನುಷ್ಯ ತಂಡದ ಸದಸ್ಯ ಮೋಹನ್ ರಮ್ಯಾ ಜೋಡಿ ತಮ್ಮ ಮದುವೆ ಸಂಭ್ರಮವನ್ನ ವಿಶೇಷವಾಗಿ ಆಚರಿಸಿಕೊಂಡಿದ್ದಾರೆ. ಮದುವೆ ಮಂಟಪದಲ್ಲಿ ಅಶಕ್ತರಿಗೆ ಕಿಟ್ ವಿತರಿಸುವ ಕಾರ್ಯಕ್ರಮವನ್ನ ನಡೆಸುವ ಮೂಲಕ ಒಂದಷ್ಟು ಅಸಹಾಯಕರ ಅಶಕ್ತರ ಬಾಳಿಗೆ ಬೆಳಕಾಗುವ ಕೆಲಸವನ್ನ ಮಾಡಿದ್ದಾರೆ. ತಮ್ಮ ಮದುವೆ ಸಂಭ್ರಮದ ಜೊತೆ ಇನ್ನೊಬ್ಬರ ಸಂಭ್ರಮವನ್ನ ಕೂಡ ಕಣ್ತುಂಬಿಸಿಕೊಂಡಿದ್ದಾರೆ ಈ ವಿಶೇಷ ಜೋಡಿಗಳು. ಇವತ್ತಿನ ದಿವಸ ಒಂದು ರೀತಿಯ ಮಾರ್ಗದರ್ಶನವಾದಂತಹ ಶುಭ ಕಾರ್ಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶುಭ ಕಾರ್ಯ ಅಂತ ಹೇಳಿದ ಕೂಡಲೇ ಅತಿಥಿಗಳ ಒಡನಾಟ ಮತ್ತು ಅತಿಥಿಗಳಿಗೆ ನಾವು ಕೊಡುವಂಥ ಸತ್ಕಾರ, ಸಂತೋಷ, ಇದಿಷ್ಟಕ್ಕೆ ನಮ್ಮ ಸಂಭ್ರಮ ಮುಗೀತದೆ. ಆದರೆ ಅದಲ್ಲದೆ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ತಮ್ಮ ಬಂಧು ಮಿತ್ರರಲ್ಲಿ ಜೀವನಕ್ಕೆ ಉಪಯೋಗ ಆಗುವಂಥವರಿಗೆ ಒಂದು ಸಹಕಾರವನ್ನು ನೀಡುವಂತಹ ಮೂಲ ಉದ್ದೇಶ ಈ ಒಂದು ಸಂಸ್ಥೆಯಲ್ಲೇ ಸದಸ್ಯರಾಗಿದ್ದುಕೊಂಡಿದ್ದರಿಂದ ಆ ಒಂದು ಒಳಿತು ಮಾಡು ಮನುಷ್ಯ ಅಂತ ಹೇಳುವಂತಹ ಆ ಬಳಗದ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇವತ್ತು ಶುಭ ಕಾರ್ಯಕ್ರಮದೊಂದಿಗೆ ಹಮ್ಮಿಕೊಂಡಿದ್ದಾರೆ. ವರ್ಷ ಪೂರ್ತಿ ಪ್ರತಿ ತಿಂಗಳು ಬೇರೆ ಬೇರೆ ಧರ್ಮ ಕಾರ್ಯಗಳನ್ನು, ದಾನ ಧರ್ಮಾದಿಗಳನ್ನು ಮಾಡಿಕೊಂಡು ಪುತ್ತೂರಿನಲ್ಲಿ ಹಲವಾರು ಜನರ ಪ್ರೀತಿಗೆ ಪಾತ್ರರಾದಂಥ ಈ ಸಂಸ್ಥೆ ಇವತ್ತು ಈ ಒಂದು ಕಲ್ಯಾಣ ಮಹೋತ್ಸವ ಸಂದರ್ಭದಲ್ಲಿ ನೂತನವಾದಂಥ ಈ ಒಂದು ಸಭಾಭವನದಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದಾನ ಧರ್ಮ ನಡೀಲಿ, ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯಯೂ ಭಿಕ್ಷೆ ಬೇಡುವವನೇ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಭಿಕ್ಷೆ ಬೇಡ್ತಾರೆ. ಬೇಡುವವರು ಮಾರ್ಗದಲ್ಲಿ ನಿಂತು ನಮ್ಮಲ್ಲಿ ಕೇಳಿದರೆ ನಾವು ನಮಗೆ ಇನ್ನೊಂದು ವ್ಯವಸ್ಥೆಗಾಗಿ ಇನ್ನೊಂದು ವ್ಯವಹಾರ ಮಾಡುವವರಲ್ಲಿ ಬೇಡ್ತೇವೆ. ಇನ್ನೊಂದು ವ್ಯವಹಾರ ಮಾಡುವವರು ನಮಗೆ ಒಳ್ಳೆಯದು ಕೊಡಲಿ ಅಂತೇಳಿ ಇನ್ನೊಬ್ಬನಲ್ಲಿ ಕೇಳ್ತಾನೆ. ಕೊನೆಯದಾಗಿ ಎಲ್ಲರೂ ಭಗವಂತನಲ್ಲಿ ಬೇಡುವವರೇ. ಭಗವಂತನ ಎದುರು ಪ್ರತಿಯೊಬ್ಬರು ಭಿಕ್ಷುಕರೇ. ಅದನ್ನು ಮೀರಿದ ಪ್ರಪಂಚ ಅಂತೂ ಇಲ್ಲಿ ಖಂಡಿತ ಇಲ್ಲ. ಆದರೆ ನಾನು ಅಂತ ಹೇಳುವಂಥ ಅಹಂಕಾರಕ್ಕಿಂತ ಭಗವಂತ ನನಗೆ ಕೊಟ್ಟದ್ರಲ್ಲಿ ಒಂದಂಶ ಇನ್ನೊಬ್ಬರಿಗೆ ಯಾವಾಗ ಕೊಟ್ಟು ಖುಷಿ ಪಡಲಿಕ್ಕೆ ಸಾಧ್ಯ ಉಂಟಾ, ಆ ಆತ್ಮಕ್ಕೆ ಪರಿಪೂರ್ಣವಾಗಿ ಮನುಷ್ಯನ ಆತ್ಮಕ್ಕೆ ಆ ಭಗವಂತನ ರಕ್ಷಣೆ ಇರ್ತದೆ ಅಂತ ಹೇಳುವಂಥದ್ದು ಸತ್ಯ. ಅಂಥ ಒಂದು ನಿಟ್ಟಿನಲ್ಲಿ ಸುಮಾರು 20-25 ಜನರ ಒಂದು ತಂಡ ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ಶುಭ ಕಾರ್ಯ ಸಮಯ ಆದದ್ದರಿಂದ ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಧರ್ಮದ ಕಾರ್ಯ ಮುಂದುವರಿಸಲಿ. ಅದರಲ್ಲಿ ಯಾರು ಪ್ರಯೋಜನವನ್ನು ಪಡ್ಕೊಂಡಿದ್ದಾರ ಅವರ ಆತ್ಮಪೂರ್ವಕವಾದಂಥ ಶುಭ ಹಾರೈಕೆ ಇವರೆಲ್ಲರ ನಿತ್ಯ ಸಾಂಸಾರಿಕ ಜೀವನದಲ್ಲಿ ಮಂಗಳ ದೀಪವಾಗಿ ಬೆಳಗಲಿ ಅಂತೇಳಿ ಶುಭ ಹಾರೈಸುತ್ತಾ ಈ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಕ್ಕೆ ಮತ್ತೆ ಒಳಿತು ಮಾಡು ಮನುಷ್ಯದ ಬಳಗದವರಿಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೆ. ಮೊದಲನೇದಾಗಿ ನೂತನ ವಧುವರರಿಗೆ ಮೋಹನ ಹಾಗೂ ರಮ್ಯ ದಂಪತಿಗಳಿಗೆ ಶುಭಾಶಯಗಳನ್ನು ಸಲ್ಲಿಸ್ತಿದ್ದೇನೆ. ತುಂಬ ನಾವು ಅವರಿಂದ ಕಲಿತುಕೊಳ್ಳುವಂಥ ವಿಚಾರವನ್ನು ಇವತ್ತು ಇವರು ಪ್ರಸ್ತುತಪಡಿಸಿದ್ದಾರೆ. ಆಡಂಬರದ ಆಚರಣೆಗಿಂತ ಅರ್ಥಪೂರ್ಣ ಆಚರಣೆಯನ್ನು ಹೀಗೂ ಮಾಡಿಸ್ಬೋದು ಅನ್ನೋದನ್ನು ತೋರಿಸಿಕೊಟ್ಟಂಥ ಮೋಹನ್ ದಂಪತಿಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಲಕ್ಷಗಟ್ಟಲೆ ಖರ್ಚು ಮಾಡಿ ವಿವಾಹವನ್ನು ನಾವು ಆಚರಿಸ್ತೇವೆ. ಆತ ಖರ್ಚಾಂಡು ಈತ ಖರ್ಚಾಂಡು ಅಂತ ಹೇಳ್ತೇವೆ. ಆಮೇಲೆ ಅಲ್ಲಿ ಉಳಿದದೇನು ಅಂತ ಹೇಳಿದರೆ ಶೂನ್ಯ, ಏನೇ ಇರುವುದಿಲ್ಲ. ಆದರೆ ವಿವಾಹ ಕಾರ್ಯಕ್ರಮದಲ್ಲಿ ಕೂಡ ಇಂಥದ್ದೊಂದು ಕಾರ್ಯಕ್ರಮವನ್ನು ಜೋಡಿಸಿಕೊಳ್ಳುವುದರ ಮೂಲಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಬಹುದು ಅನ್ನೋದನ್ನು ತೋರಿಸಿಕೊಂಡಂಥ ಮೋಹನಿಯವರು ಬಹುಶಃ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಕ್ರಿಯಾಶೀಲರು. ನಮ್ಮ ಊರಿನಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ
ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅಲಂಕಾರಿಕ ವಿಚಾರ ಬಂದಾಗ ಮೊದಲ ಹೆಸರು ಬರುವುದೇ ಮೋಹನಿಯವರು. ಕಳೆದ ಕಾರ್ಪಾಡಿಯ ಬ್ರಹ್ಮಕಲಶೋತ್ಸವದಂದು ಬಹಳ ಹೆಚ್ಚಿನ ಒಂದು ಸಹಕಾರವನ್ನು ಹಾಗೂ ಮುಂಚೂಣಿಯಲ್ಲಿ ನಿಂತು ಅಲಂಕಾರಿಕ ವಿಚಾರವನ್ನು ಮಾಡಿಕೊಟ್ಟಂಥ ಮೋಹನ್ರವರು ಅವರಿಗೆ ಜೊತೆಯಾಗಿ ರಮ್ಯಾ ಅವರು ಸಿಕ್ಕಿದ್ದಾರೆ. ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರ ಜೊತೆಯಾಗ್ತಾರೆ ಅನ್ನೋ ಭರವಸೆಯೊಂದಿಗೆ ಇಂಥ ಅರ್ಥಪೂರ್ಣ ಕಾರ್ಯಕ್ರಮಗಳು ಇನ್ನಷ್ಟು ಹೆಚ್ಚಿನದಾಗಿ ಮೂಡಿ ಬರಲಿ ಅನ್ನೋ ಆಶಯವನ್ನು ವ್ಯಕ್ತಪಡಿಸುತ್ತಾ, ಇವತ್ತು ಏನೋ ಕಿಟ್ ಏನೋ ಪಡ್ಕೊಳ್ತಾರೆ ನಮ್ಮ ಫಲಾನುಭವಿಗಳು. ಬಹುಶಃ ಅವರ ಆಶೀರ್ವಾದ ಈ ದಂಪತಿಗಳ ಮೇಲೆ ಇನ್ನೂ ಹೆಚ್ಚಿನದಾಗಿರ್ತಾ ಅನ್ನೋ ನಂಬಿಕೆ ಕೂಡ ನಮಗಿದೆ. ಈ ಶುಭ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಶುಭಾಶಯಗಳು.